ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ನ ಪ್ರಾರ್ಥನೆ ಹಾಕಿ ಇವರು ಎರಡೆರಡು ಲೈನನ್ನು ಅವರು ಸದನದ ಒಳಗಡೆ ಹೇಳಿದರು. ಆದರೆ ಅಷ್ಟು ಹೇಳಿರುವಂಥದ್ದೇ ಶಿವಕುಮಾರ್ ಅವರಿಗೆ ಮುಳುವಾಗ್ತಾ ಇದೆಯಾ ಅಂತೇಳಿ. ಯಾಕಂದರೆ ಕಾಂಗ್ರೆಸ್ಸಲ್ಲಿ ಇಂಥದ್ದೊಂದು ಚರ್ಚೆಯನ್ನಂತೂ ಇದು ಹುಟ್ಟು ಹಾಕಿದೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಆರ್ ಎಸ್ ಎಸ್ ಪ್ರಾರ್ಥನೆಯನ್ನು ಶಿವಕುಮಾರ್ ಅವರು ಪ್ರಸ್ತಾಪಿಸಿದ್ರು. ಸದನದಲ್ಲಿ ಡಿ ಕೆ ಶಿ ಆಡಿದ್ದಂತಹ ಮಾತುಗಳ ಬಗ್ಗೆ ಇನ್ನೂ ಚರ್ಚೆ ನಿಂತಿಲ್ಲ. ಬಿಜೆಪಿ ನಾಯಕರು ಸ್ವಾಗತಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರದ್ದು ಪರ ವಿರೋಧದ ಚರ್ಚೆ ಮುಂದುವರೆದಿದೆ. ವಿಶೇಷವಾಗಿ ಕಾಂಗ್ರೆಸ್ನೊಳಗಿನ ಡಿ ಕೆ ಶಿ ವಿರೋಧಿ ಬಣಕ್ಕೂ ಕೂಡ ಇದೊಂದು ರೀತಿಯಂತಹ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ. ಹೈಕಮಾಂಡ್ ನಾಯಕರ ಗಮನ ಸೆಳೆಯುವಂತಹ ಪ್ರಯತ್ನವೂ ಕೂಡ ಈಗ ಮುಂದುವರೆದಿರುವಂಥದ್ದು. ಡಿ ಕೆ ಶಿ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ ಅನ್ನುವಂಥದ್ದೇ ಈಗಿರುವಂತಹ ಕುತೂಹಲ. ಬಹಳ ಮುಖ್ಯವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಬಿ ಕೆ ಹರಿಪ್ರಸಾದ್ ಅವರು ಆಡಿರುವಂತಹ ಮಾತುಗಳು ಡಿ ಕೆ ಶಾಕ್ ಕೊಟ್ಟಿದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಮಾತಿಗೆ MLC ಬಿ ಕೆ ಹರಿಪ್ರಸಾದ್ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಹಾಗೇನಾದರೂ ಮಾತನಾಡಿದರೆ, ಅವರು RSS ಆದರೂ ಮಾತಾಡಲಿ ಅಥವಾ ಬೇರೆ ಯಾವುದಾದ್ರು ವಿಚಾರನಾದರೂ ಮಾತಾಡಲಿ ತಪ್ಪೇನೂ ಇಲ್ಲ ಅಂತೇಳಿ ಹರಿಪ್ರಸಾದ್ ಅವರು ಒಂದು ಕಡೆ ಕ್ಲಿಯರ್ ಮಾಡ್ತಾನೆ, ಮತ್ತೊಂದು ಕಡೆಯಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರೇನಾದರೂ ಹಾಗೆ ಮಾತನಾಡಿದರೆ ಕೂಡಲೇ ಕ್ಷಮೆ ಕೇಳಬೇಕಾಗುತ್ತೆ, ನಾನಾಗಿರ್ತಿದ್ದರೆ ಕ್ಷಮೆ ಕೇಳ್ತಿದ್ದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಹೈಕಮಾಂಡ್ಗೂ ದೂರುಗಳು ಹೋದ ಬೆನ್ನಲ್ಲೇ BKH ಗರಂ ಆಗಿರುವಂಥದ್ದು ಬಹಳ ಮುಖ್ಯ ಆಗಿದೆ, ಬಹಳ ಗಮನಾರ್ಹವಾಗಿರ್ತಕ್ಕಂತಹ ಸಂಗತಿಯಾಗಿದೆ. ಪ್ರಾರ್ಥನೆ ಮಾಡಿದಾಕ್ಷಣ BJPಗೆ ಹೋಗ್ಬಿಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೆಲವರು ಕೇಳ್ತಾ ಇದ್ದಾರೆ. ಅವ್ರ ಪ್ರಾರ್ಥನೆ 2 ಲೈನನ್ನು ಹೇಳಿದ ತಕ್ಷಣ ಅವರೇನು BJPಗೆ ಹೋಗ್ಬಿಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕಾಂಗ್ರೆಸ್ನದ್ದೇ ಕೆಲವು ನಾಯಕರುಗಳು ಕೇಳ್ತಾ ಇದ್ದಾರೆ. ಆದರೆ ಶಿವಕುಮಾರ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆಗಳು ಕುತೂಹಲವನ್ನು ಕೆರಳಿಸಿರುವಂಥದ್ದು.